ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಮುತ್ತಿಗಾರಹಳ್ಳಿಯಲ್ಲಿ 300ಕ್ಕೂ ಹೆಚ್ಚು ದೇವರ ಎತ್ತುಗಳು ಬರದಿಂದ ಕಳೆದ 3 ತಿಂಗಳಿನಿಂದ ಸಮರ್ಪಕ ಮೇವು ಸಿಗದೆ ನರಕಯಾತನೆಯನ್ನ ಅನುಭವಿಸ್ತಾ ಇತ್ತು. ಈ ಸುದ್ದಿಯನ್ನ ನಿಮ್ಮ TV5 ಕನ್ನಡ ಬಿತ್ತರಿಸಿತ್ತು. ಇದೀಗ TV5 ವರದಿ ಬೆನ್ನಲ್ಲೇ ಸಮಾಜ ಸೇವಕ ಮಾಲೂರು ಶಿವಕುಮಾರ್ ನಾಯಕ ಮಾಸಬೇಡ ಬುಡಕಟ್ಟು ಸಂಸ್ಕೃತಿಯ ದೇವರ ಎತ್ತುಗಳ ನೆರವಿಗೆ ಧಾವಿಸಿದ್ದಾರೆ. ಪ್ರತಿ ವಾರ 1 ಲೋಡ್ ಮೇವನ್ನ ವಿತರಿಸಲು ನಿರ್ಧಾರವನ್ನು ಮಾಡಿದ್ದಾರೆ. ಒಟ್ಟು 10 ಲೋಡ್ ಮೇವು ನೀಡಿ ಮಾಸಬೇಡ ಬುಡಕಟ್ಟು ಸಂಸ್ಕೃತಿಯ ದೇವರ ಎತ್ತುಗಳ ಸಂಕಷ್ಟಕ್ಕೆ ನೆರವಾಗಿದ್ದಾರೆ. ಮೂಕ ಪ್ರಾಣಿಗಳಿಗೆ ಮೇವನ್ನ ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. TV5 ವರದಿಗೆ ಮಾಸಬೇಡ ಜನಾಂಗದಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಮೇವು ಸರ್, ನೀರಿನ ವ್ಯವಸ್ಥೆ ಸರಿ ಇದೆ ಸರ್. ಮೇವಿಂದು ಭಾಳ ತೊಂದರೆ ಇದೆ ಸರ್. ಯಾಕಂದ್ರೆ ಮಳೆ ಇಲ್ಲದಂದರೆ ಫಾರೆಸ್ಟಲ್ಲಿ ಏನು ಮೇವು ಇಲ್ಲ ಅವಕ್ಕೆ. ಅದರಿಂದ ಭಾಳ ತೊಂದರೆ ಆಗಿದೆ. ನಾವು ಅಧಿಕಾರಿಗಳಿಗೆ ಭಾಳ ಮನವಿ ಕೊಟ್ಟಿದ್ದೀವಿ. ಅವರು ರೆಕಾರ್ಡ್ಸ್ ಎಲ್ಲ ಕೊಟ್ಟಿದ್ದೀವಿ ಅವರಿಗೆ. ಸರ್ಕಾರದಿಂದ ಬಂದಾಗ ನಾವು ಕೊಡ್ತೀವಪ್ಪ ಅಂತ ಅವ್ರು ಹೇಳ್ತಿದ್ದಾರೆ. ಈಗ ದಾನಿಗಳು ಕೊಟ್ಟಂಥವು ಅದರಿಂದ ಇವೆಲ್ಲ ಬದುಕ್ತಿದೆ ಸರ್. ಇಲ್ಲದಿದ್ದರೆ ಅವು ಪ್ರಾಣನೇ ಇರ್ತಿದ್ದೆ. ಕೆಲವು ವಯಸ್ಸಾದಂಥವು ಇಂಥವೆಲ್ಲ ಸಾವಿಗೀಡಾಗಿದೆ ಸರ್. ಆದ್ದರಿಂದ ಪುಣ್ಯಾತ್ಮರು ಯಾರೋ ಬಂದು ಮಾಲೂರಿಂದ ಶಿವಕುಮಾರ್ ಸರ್ ಅಂತಾರೆ ಬಂದು ಇವತ್ತಿನ ದಿನ ನಮಗೆ ಇಲ್ಲಿ ಸ್ಪಂದಿಸಿ ದೇವ್ರ ಎತ್ತಳಿಗೆ ಸ್ಪಂದಿಸಿ ಸುಮಾರು 10 ಲೋಡ್ ನಾನು ಕೊಡ್ತೀನಪ್ಪ ಸದ್ಯಕ್ಕೆ, ಅವೆಲ್ಲ ಖಾಲಿ ಆಗಲಿ ಆಮೇಲೆ ಕೊಡಿಸ್ತೀನಿ, ನಾನು ವಾರಕ್ಕೊಂದು ಲೋಡ್ ಕೊಡಿಸ್ತೀನಿ ಅಂತ ಹೇಳಿದರು. ಇವತ್ತು ಫಸ್ಟ್ನೇ ಲೋಡ್ ಇವತ್ತು ತಂದು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಮ್ಯಾಸ ಮಂಡಲದ ಪರವಾಗಿ ಅವಾಗೆಲ್ಲ ಪರವಾಗಿ ದೇವರ ಪರವಾಗಿ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಮೊದಲೇ ಬಾರಿಗೆ ನಮ್ಮ ಗ್ರಾಮಕ್ಕೆ ಬಂದು ಅವರು ಮಾಧ್ಯಮದಲ್ಲಿ ಸುದ್ದಿ ಬಿತ್ತರವಾದದ್ದನ್ನು ನೋಡಿ ಅದನ್ನ ಮನಗಂಡು ನಮ್ಮ ಹಳ್ಳಿನ ಹುಡುಕೊಂಡು ಬಂದು ಆ ದೇವರ ಸನ್ನಿಧಾನಕ್ಕೆ ಬಂದು ಇವತ್ತು ದಿನ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಆಯುಷ್ಸು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಿಂದ ಸಹಕಾರ ಮಾಡಲಿ ಅಂತ ನಾನು ಹತ್ರ ಬೇಡಿಕೆ ಅಂತೀನಿ ಸರ್. ಯಾಕಂದರೆ ಇದು ಮ್ಯಾಸ ನಾಯಕ ಅಂದರೆ ಬುಡಕಟ್ಟು ಜನಾಂಗ ತುಂಬ ಇರೋದರಿಂದ ಇಲ್ಲಿ ದೇವರ ಹಸುಗಳಿಗೆ ಇಲ್ಲಿ ಮೇವಿಲ್ಲ ಅಂತ ಹೇಳಿ ನಾನು ಜಸ್ಟ್ ಯಾವುದೋ ಒಂದು ವಿಡಿಯೋ ನೋಡಿದೆ. ತುಂಬ ಮನಸ್ಸಿಗೆ ನೋವಾಯಿತು. ಏನಪ್ಪ ನಮಗಾದರೆ ಹೊಟ್ಟೆ ಹಸಿವಾದರೆ ನಾವು ಕೇಳ್ಬೋದು, ನಮ್ಗೆ ಹೊಟ್ಟೆ ಹಸಿವಾಗ್ತದೆ ಅಂತ ಯಾರಾದರೂ ಕೇಳ್ಬೋದು. ಬಟ್ ಅವ್ರಿಗೆ ಹಸುಗಳಿಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನಾನೊಂದು ವೀಡಿಯೋದಲ್ಲಿ ನೋಡಿದೆ. ತುಂಬ ಮನಸ್ಸಿಗೆ ನೋವಾಯಿತು. ಅದಕ್ಕೆ ನಾನು ಇವತ್ತು ಈ ಊರಿಗೆ ಬಂದು ದೇವ್ರ ಹಸುಗಳನ್ನ ಒಂದು ಸತಿ ನೋಡಿ ಕಣ್ಣಾರ ಮನಸ್ಸಿಗೆ ತುಂಬ ನೋವಾಯಿತು. ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಏನೋ ಇವತ್ತೊಂದು ದಿನ ಒಂದು ಲೋಡ್ ಕಳಿಸ್ಬೋದು, ನಾಳೆ ಒಂದು ಲೋಡ್ ಕಳಿಸ್ಬೋದು. ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಟೋಟಲ್ 16 ಎಕರೆ ಲ್ಯಾಂಡ್ ಇದೆ ಅಂತ ಇಲ್ಲಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ AC ಆಗಲಿ DC ಆಗಲಿ ತಹಶೀಲ್ದಾರ್ ಆಗಲಿ ನನ್ನೊಂದು ಮನವಿ ಅಷ್ಟೇ. ಜಸ್ಟ್ ಇದೊಂದು ದಯವಿಟ್ಟು ಬಂದು ಅದು ಏನಿದೆಯೋ ಬಂದು ಸರ್ವೆ ಮಾಡಿ ಅದನ್ನು ಕಾಂಪೌಂಡ್ ಹಾಕ್ಸಿ 1-2 ಬೋರ್ ಹಾಕ್ಸ್ಕೊಟ್ರೆ ಅದು ಹಸುಗಳಿಗೆ ಮೇವು ಹಾಕಿದ್ರೆ ಸಾಕು. ಅದ್ರ ಪಾಟಿಗೆ ಅದೇ ನಡೀತಾ ಇರುತ್ತೆ ಜೀವನ. ಅದು ಆ ಥರ ಮಾಡಿದ್ರೆ ಅದೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ನನ್ನೊಂದು ಭಾವನೆ. ಇದೆಲ್ಲ ಒಂದು ಲೋಡ್ ತರಿಸ್ಬೋದು ಹೋಗ್ಬೋದು, ಬಟ್ ಇದೇ ಥರ ಒಂದು ಜೀವನ ಅಲ್ಲ. ಇದು ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂದರೆ ಇದನ್ನು ಪರ್ಮನೆಂಟಾಗಿ ಮಾಡಬೇಕು. ಇದನ್ನು ಸರ್ವೆ ಮಾಡಿಸಿ 16 ಎಕರೆ ಎಲ್ಲಿದೋ ಕಾಂಪೌಂಡ್ ಹಾಕ್ಸಿ 4-5 ಬೋರ್ ಹಾಕ್ಸಿ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡಿದ್ರೆ ಸರ್ಕಾರಕ್ಕೆ ಅದಕ್ಕಿಂತ ಇನ್ನು ನನಗೆ ಬೇರೆ ಇನ್ನೇನಿಲ್ಲ. ತುಂಬ ಖುಷಿಯಾಗುತ್ತೆ. ಅಷ್ಟು ಮಾತ್ರ ಮಾಡಿಕೊಟ್ರೆ. ನಾನು ಹೇಳೋದು ಎರಡೇ ಮಾತು. ಎಲ್ಲ ಆಲ್ರೆಡಿ ನಮ್ಮ ಜಲ್ರಿ ತಿಪ್ಪೇಸಮ್ಮಣ್ಣ ಎಲ್ಲ ಹೇಳಿದ್ದಾರೆ, ನಮ್ಮ ಊರ್ತಿನವರೆಲ್ಲ. ನಾನು ಜಸ್ಟ್ ನಿಮ್ಮ ವೀಡಿಯೋದಲ್ಲಿ ನೋಡಿದ್ದಕ್ಕೆ ನನ್ನ ಮನಸ್ಸಿಗೆ ನೋವಾಗಿ ನಾನು ಯಾರಿಗೂ ಹೇಳಿಲ್ಲ. ಡೈರೆಕ್ಟ್ ಇವತ್ತು ಬಂದೆ, ಇವತ್ತು ನೋಡಿದೆ, ಈ ಥರ ಕಮಿಟ್ಮೆಂಟ್ ಇತ್ತು. ಅದಕ್ಕೆ ಪರಿಹಾರ ಮಾಡಿಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ನನ್ನ ಕೈಯಲ್ಲಾಗಿದ್ದು 1-2 ಬೋರ್ ಹಾಕ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೈಯಲ್ಲಾಗಿದ್ದು ನಾನು ಇದು ಮಾಡ್ತೀನಿ ಅಂತೆಲ್ಲ ಸಹಕಾರ ಇದಕ್ಕೆ ಗೌರ್ಮೆಂಟು ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ಅಂತ ನಾನು ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ನಿಮ್ಮ ಕೈಯಲ್ಲಾಗಿದ್ದು ನಾನೇ ಅಂತಲ್ಲ ಹೇಳ್ತಿರೋದು, ಎಲ್ಲರಿಗೂ ಇರುತ್ತೆ. ಅವ್ರ ಕೈಯಲ್ಲಾಗಿದ್ದು ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಹಸುಗಳಿಗೆ ಒಂದು ಒಳ್ಳೇದಾಗುತ್ತೆ ಅಂತ ನಾನು 2 ಮಾತು ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಬ್ರದರ್.